ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಬ್ಬ ಮಹಿಳೆಯೊಳಗಿನ ಶಕ್ತಿ ಹೊರಹೊಮ್ಮಿದಾಗ ಅದು ಕೇವಲ ಆಕೆಯ ಜೀವನವನ್ನು ಮಾತ್ರ ಅಲ್ಲ, ಅವಳ ಕುಟುಂಬ, ಸಮಾಜ ಮತ್ತೆ ದೇಶವನ್ನು ಮುನ್ನಡೆಸುತ್ತೆ. ಮೂಲತಃ ಬೆಂಗಳೂರು, ಮೈಸೂರಿನಲ್ಲಿ ಕಳೆದ ಬಾಲ್ಯ, ಸಿಂಗಪೂರ್ ಮತ್ತು ಆಸ್ಟ್ರೇಲಿಯಾದ ಅನುಭವ, ಜಗತ್ತಿನ ವಿವಿಧ ಭಾಗಗಳಲ್ಲಿ ಬದುಕಿನ ಪಾಠಗಳನ್ನ ಅರಿತುಕೊಂಡ ಮಹಿಳಾ ಸಾಧಕಿ ಆಶಾ ಅವರು ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಹಿನ್ನೆಲೆ ಮತ್ತು ಸಿಂಗಪೂರಿನ ನಾನ್ಯಾಂಗ್ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಪಡೆದ ಸ್ನಾತಕೋತ್ತರ ವಿದ್ಯಾಭ್ಯಾಸದೊಂದಿಗೆ ತಮ್ಮ ವೃತ್ತಿ ಜೀವನವನ್ನ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ರೂಪಿಸಿಕೊಂಡಿದ್ದಾರೆ. ಉದ್ಯಮಿಯಾಗಿ, ಮಾರ್ಗದರ್ಶಕಿಯಾಗಿ ಹಾಗೂ ಸಮಾಜಮುಖಿ ಚಿಂತಕಿಯಾಗಿ ಆಶಾ ಅವರು ನಮ್ಮ ನಡುವಿನ ವ್ಯಕ್ತಿಗಳಲ್ಲಿರುವ ಸಾಮರ್ಥ್ಯವನ್ನ ಗುರುತಿಸಿ ಅದಕ್ಕೆ ಕೌಶಲ್ಯ, ಆತ್ಮವಿಶ್ವಾಸ ಮತ್ತೆ ಅವಕಾಶಗಳ ಮೂಲಕ ದಿಕ್ಕು ನೀಡ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರ ಸಬಲೀಕರಣವೇ ಅವರ ಕಾರ್ಯದ ಕೇಂದ್ರಬಿಂದು. ಇತ್ತೀಚೆಗೆ ವಿಶೇಷವಾಗಿ ಮಹಿಳಾ ಉದ್ಯಮಿಗಳ ಕೌಶಲ್ಯವನ್ನ ಜಾಗತಿಕ ವೇದಿಕೆಗೆ ತಲುಪಿಸುವಲ್ಲಿ ಆಶಾ ಅವರು ಮಹತ್ವದ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಜನರನ್ನ ಸಂಪರ್ಕಿಸೋದು, ಅವಕಾಶಗಳನ್ನು ಸೃಷ್ಟಿಸೋದು ಮತ್ತು ಬೆಳವಣಿಗೆಯನ್ನ ಸಾಧ್ಯವಾಗಿಸೋದು ಇವರ ಉದ್ದೇಶ. ಇವತ್ತು ನಮ್ಮೊಂದಿಗೆ ಅವರ ಜೀವನ ಅನುಭವ, ಅವರ ಥಾಟ್ಸ್, ಪ್ರೇರಣೆಯನ್ನ ಹಂಚಿಕೊಳ್ಳಲು ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಬಂದಿರುವ ಮಹಿಳಾ ಸಾಧಕಿ ಆಶಾ ಅವರನ್ನ ನಾವು ಹಾರ್ದಿಕವಾಗಿ ಸ್ವಾಗತಿಸೋಣ. ಆಶಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಸೊ ನಿಮ್ಮ ಇಂಟ್ರೊಡಕ್ಷನ್ ನಮ್ಮ ಕೇಳುಗರಿಗೆ ಬೇಕು. ಅದರ ಜೊತೆಗೆ ನಿಮ್ಮ ಬಾಲ್ಯದ ಆಶಯಗಳು ಮತ್ತು ಇವತ್ತಿನ ನಿಮ್ಮ ಬದುಕಿನ ದಿಕ್ಕು ಇದೆಯಲ್ಲ, ಇವೆರಡರ ನಡುವೆ ನೀವು ಯಾವ ರೀತಿಯಾಗಿ ಸಂಬಂಧವನ್ನ ಕಲ್ಪಿಸ್ತೀರಾ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡಿ. ಅಪ್ಪ ಅಮ್ಮ ವೆರಿ ವೆರಿ ಆರ್ಥೋಡಾಕ್ಸ್ ಅಂಡ್ ಕನ್ಸರ್ವೇಟಿವ್. ಮತ್ತೆ PUC ಆಮೇಲೆ ಇಂಜಿನಿಯರಿಂಗ್ ಮಾಡಿ ಆಮೇಲೆ ಬ್ಯಾಂಗ್ಳೂರಿಗೆ ಬಂದಿದ್ದು. ಸೊ ನನ್ನ ಮೈಸೂರಿನ ಪಯಣ ಫುಲ್ಲು ಎಜುಕೇಷನ್ ರಿಲೇಟೆಡೇ ಆಗಿತ್ತು. ಸೊ ಸ್ಕೂಲ್ ಅಕಾಡೆಮಿಕ್ಸ್ ಜೊತೆಗೆ ಎಲ್ಲರೂ ಕಲ್ತಂಗೆ ಆಲ್ ಆಫ್ ಅಸ್ ಹ್ಯಾವ್ ಕೆಲವು ಹಾಬೀಸ್. ಅದರಲ್ಲಿ ಸಂಗೀತ ತುಂಬ ಇಷ್ಟ ಇತ್ತು. ಸೊ ಅಮ್ಮ ಸಂಗೀತಕ್ಕೆ ಸೇರಿಸಿದ್ರು. ಜೂನಿಯರ್ ತನಕ ಸಂಗೀತ ಕಲಿತು ಅದರ ಜೊತೆ ಆರ್ಟ್ಸ್, ಕ್ರಾಫ್ಟ್ಸ್ ಎಲ್ಲರೂ ಕಲ್ತಂಗೆ ಮಾಡಿದ್ದು. ಮೂಲತಃ ತುಂಬ ಇಷ್ಟ ಆಗಿ ಮನಸ್ಸಿಂದ ಮಾಡಿದ್ದು ನಾನು 7ನೇ ಕ್ಲಾಸ್ನಲ್ಲಿರುವಾಗ 5-6ನೇ ಕ್ಲಾಸ್ನವರಿಗೆ ಸಪೋರ್ಟ್ ಸ್ಟಡಿ ಗ್ರೂಪ್ ಅಂತ ಸ್ಟಾರ್ಟ್ ಆಗಿದ್ದದು. ಓಕೆ. ಅದೇ ಪಯಣದಲ್ಲಿ ಏನಾಯಿತು ಅಂದರೆ ಟ್ಯೂಷನ್ಸ್ ಅಂತ ಆವಾಗ ಕರೆಯೋರು. ಸೊ ಟ್ಯೂಷನ್ಸ್ ಅಂತ ಕರೆಯೋಕ್ಕೆ ಇಷ್ಟ ಇರಲಿಲ್ಲ. ಸೊ ಜೊತೆಯಲ್ಲಿ ಓದೋದು ಅಂತ ಶುರು ಆಗಿದ್ದು. ಸೊ ಹಾಗೆ ಇಬ್ಬರು ಸ್ಟೂಡೆಂಟ್ಸ್ ನನ್ನ ಫಸ್ಟ್ ರೆಕಗ್ನೈಸ್ ಮಾಡಿ ಅದು ಮೆಂಟರಿಂಗ್ ಅಂತ ಸ್ಟಾರ್ಟ್ ಆಗಿದ್ದು ಅಂತ ನಾನು ಅವ್ರಿಗೆ ಇವಾಗಲೂ ಕೃತಜ್ಞತರಾಗಿ ಇರ್ತೀನಿ. ದೇ ಆರ್ ನಾಟ್ ಇನ್ ಟಚ್ ವಿತ್ ಮೀ, ಬಟ್ ಡೆಫಿನೆಟ್ಲಿ ಅವರಿಬ್ಬರೇ ನನಗೆ ಈ ಪ್ರಯಾಣಕ್ಕೆ ಹೆಲ್ಪ್ ಮಾಡಿದ್ದು ಅಂತ ಹೇಳ್ಬೋದು. ಸೊ ಆಗ ಶುರು ಆಗಿದ್ದು. ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದೀವೋ, ಎಲ್ಲೆಲ್ಲಿ ಇದ್ನೋ ಎಲ್ಲ ಕಡೆ ನಡೆದಿದೆ, ಅದು ನಡೀತಾ ಇದೆ ಇವಾಗ್ಲೂ. ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ, you have done a different stream of engineering, environment science engineering ಹಿನ್ನೆಲೆಯಿಂದ ಬಂದಿರೋದು. ಸೊ ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಐ ಕ್ಯಾನ್ ಸೇ ಇಟ್ ಆಕ್ಸಿಡೆಂಟಲ್. ಯಾಕೆಂದರೆ ನನಗೆ ಚಿಕ್ಕವಳಿಂದ ಆಸೆ ಇದ್ದಿದ್ದು ಡಾಕ್ಟರ್ ಆಗಬೇಕು ಅಂತ. ಆದರೆ ನಾನು 10th ಸ್ಟ್ಯಾಂಡರ್ಡಿಗೆ ಬಂದಾಗ ನನ್ನ ತಂದೆನ ಕಳ್ಕೊಂಡೆ. ಸೊ ಫಿನಾನ್ಷಿಯಲಿ ವಿ ವೆರ್ ನಾಟ್ ಸ್ಟೇಬಲ್. ನನ್ನ ಸೋದರ ಮಾವನ ಛಾಯೆಯಲ್ಲಿ ಎಲ್ಲ ಅಂಕಲ್ಸ್, ಆಂಟ್ಸ್, ಎವರ್ ಗ್ರೇಟ್ಫುಲ್ ಟು ದೆಮ್. ಅವರಿಂದ ವಿ ಸಮ್ ಹೌ ಸ್ಟುಡ್ ಆನ್ ಆರ್ ಫೀಟ್. ದೇ ಡೆಫಿನೆಟ್ಲಿ ಹೆಲ್ಪ್ಡ್ ಅಸ್. ಸೊ ಆವಾಗ ಮೆಡಿಕಲ್ಗೆ ಹೋಗಿ ಅಷ್ಟು ಸ್ಕಾಲರ್ಶಿಪ್ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ಆ್ಯಂಡ್ ಮೆಡಿಕಲ್ ಡಿಗ್ರಿ ಸಚ್ ಅದು ಬ್ಯಾಚುಲರ್ಸ್ ಅಲ್ಲೇ ಮುಗ್ಸೋಕೆ ಆಗ್ತಾ ಇರಲಿಲ್ಲ. ಸ್ಪೆಷಲೈಸೇಷನ್ ಏನಾದ್ರು ಇತ್ತು ಅಂದರೆ ಯು ಕ್ಯಾನ್ ಫಾರ್ಮ್ ಯೋರ್ ಕೆರಿಯರ್, ಆ ಥರ ಅಂತ ಹೇಳಿದರು. ಸೊ ಡೆಫಿನೆಟ್ಲಿ ಔಟ್ ಆಫ್ ರೀಚ್ ಫಾರ್ ಅಸ್. ಆವಾಗ ಕೌನ್ಸಿಲಿಂಗ್ಗೆ ಏನು ಮಾಡೋದು ಅಂತ ಹೇಳಿದಾಗ ಇದೆಲ್ಲ ನಮ್ಮ ಕೈಲಾಗಲ್ಲ, ಪ್ರೊಫೆಷ್ನಲ್ ಕೋರ್ಸಸ್, ಸೊ ಯಾವ್ದಾರ ಬ್ಯಾಚುಲರ್ಸ್ ಡಿಗ್ರಿಗೆ ಅಂತ ಹೋಗಿ ಸೇರಿದ್ದು. ದೈವಾನುಗ್ರಹ ರೀಕೌನ್ಸಿಲಿಂಗ್ ಆಯಿತು ಆ ವರ್ಷ. ದೆನ್ ಇಂಜಿನಿಯರಿಂಗ್ ಸೇರಬಹುದು ಅಂತ ಅನ್ನಿಸ್ತು. ಬಿಕಾಸ್ 10th ಸ್ಟ್ಯಾಂಡರ್ಡ್ನಲ್ಲೇ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ಸ್ ಬರ್ತಾ ಇತ್ತು. ಸೊ ಅದು ಕಂಟಿನ್ಯೂ ಆಗತ್ತೆ ಅಂತ ಒಂದು ಭರವಸೆ ಇತ್ತು, PUC ಮಾರ್ಕ್ಸ್ ಇಟ್ಕೊಂಡು. ಆವಾಗ ಎಂಜಿನಿಯರಿಂಗ್ನಲ್ಲಿ ಯಾವ ಸ್ಟ್ರೀಮ್ಗೆ ಹೋಗಬೇಕು ಅಂದರೆ ಎಲೆಕ್ಟ್ರಾನಿಕ್ಸ್ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಸೋದರ ಮಾವ ಮೈಸೂರಲ್ಲಿ ಸಿಕ್ಕಿದ್ರೆ ಮಾತ್ರ ಓದಿಸೋದು, ಬೇರೆ ಯಾವ ಊರಿಗೂ ಇಲ್ಲ ಅಂತ ಹೇಳಿದ್ರು. ಆವಾಗ ವೆನ್ ವಿ ಸ್ಟ್ರೀಮ್ ಡೌನ್, ಅಲ್ಲಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ ಅಂತ ಒಬ್ಬರು ತಿಳಿಸಿದ್ರು. ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ವಿ. ವಿ ಹ್ಯಾಡ್ 2 days ಟೈಮ್. ಬಯೋಮೆಡಿಕಲ್ ಇತ್ತು, ಇದಿತ್ತು. ಬಯೋಮೆಡಿಕಲ್
ಎಕ್ಸಾಂಪಲ್ ಸಮಥಿಂಗ್ ರಿಲೇಟೆಡ್ ಟು ವೈದ್ಯಕೀಯ ಶಿಕ್ಷಣ ಇರ್ಬೋದೇನೋ ಅಂತ ಅನ್ಕೊಂಡಿದ್ವಿ. ಬಟ್ ಮೋರ್ ಇಂಟ್ರೆಸ್ಟಿಂಗ್ ವಾಸ್ ದಿಸ್. ನಾನು ನೋಡಿದ ತಕ್ಷಣ ನನಗೆ ಇದೇ ಬೇಕು ಅಂತ ಹೇಳಿ ದೆನ್ ಐ ಜಾಯಿನ್ಡ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್. Is it helping in any way now? I am part of some organizations who are into this, but mainstream ಆಗಿ I could not do that. ಯಾಕೆಂದರೆ ಇಂಜಿನಿಯರಿಂಗ್ ಆದಮೇಲೆ 2 years ನಾನು ಅಷ್ಟೇ ಇಂಡಿಯಾಲಿದ್ದಿದ್ದು, ಆಮೇಲೆ ಐ ಫ್ಲೂ ಔಟ್. ಸೊ ಅದರಿಂದ ಇಲ್ಲಿ ಏನು ಆವಾಗಿನ ಡೆವಲಪ್ಮೆಂಟ್ಸ್ ಆಯಿತು ಐ ಕುಡಂಟ್ ಮ್ಯಾಚ್. ಆದರೆ ಅಲ್ಲಿ ಅದೇ ಫೀಲ್ಡಲ್ಲೇ ನಾನು ಮಾಸ್ಟರ್ಸ್ ಮಾಡಿದ್ದು ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಆ್ಯಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಡೆಫಿನೆಟ್ಲಿ ಇಟ್ ಹ್ಯಾಸ್ ಹೆಲ್ಪ್ಡ್. ಓಕೆ ಆಶಾ ಅವರೇ, ಬೆಂಗಳೂರು, ಮೈಸೂರು, ಸಿಂಗಪೂರ್, ಆಮೇಲೆ ಆಸ್ಟ್ರೇಲಿಯಾ, ಈ ಎಲ್ಲ ಪ್ಲೇಸಲ್ಲಿ ನೀವು ಟ್ರಾವೆಲ್ ಮಾಡಿದ್ದೀರಾ, ನೀವು ಸ್ಟೇ ಮಾಡಿದ್ದೀರಾ ಅಲ್ಲಿ. ಸೊ ಈ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ನಿಮ್ಮ ಥಾಟ್ಸ್ನ ಹೇಗೆ ರೂಪಿಸಿವೆ? ತುಂಬ ಒಳ್ಳೆ ಕ್ವೆಶ್ಚನ್ ಇದು. ಖಂಡಿತ ಏನೋ ಒಂದು ಗಾದೆ ಇದೆಯಲ್ಲ, ದೇಶ ನೋಡಿ ಕೋಶ ಓದಿ ಅಂತ. ಸೊ ಎಲ್ಲರೂ ಓದಿರ್ತೀವಿ ನಾವು, ಬಟ್ ಎಕ್ಸ್ಪೀರಿಯನ್ಸಸ್ ನೀವು ಅದನ್ನು ಅನುಭವಿಸಿದಾಗಲೇ ಗೊತ್ತಾಗೋದು ಅನ್ನೋ ಥರ ನಿಜ ಆಯಿತು, ಸಾಕಾರ ಆಯಿತು. ಅದಕ್ಕೆ ಸಿಂಗಪೂರ್ನಲ್ಲಿರೋ ಡಿಸಿಪ್ಲಿನ್ನ ಅಳವಡಿಸೋದು ನನಗೆ ತುಂಬ ಇಷ್ಟ ಆಯಿತು. ನಾವು ಎಕ್ಸ್ಪೆಕ್ಟೇಷನ್ಸ್ನ ತುಂಬ ಸೆಟ್ ಮಾಡ್ಕೊಳ್ತೀವಿ. ಹೌ ಡು ಯು ವರ್ಕ್ ಟುವರ್ಡ್ಸ್ ಇಟ್ ಅನ್ನೋದು ಇಟ್ ಗೇವ್ ಮಿ ಅ ಲಾಟ್ ಆಫ್ ಟೈಮ್. ಮದುವೆ ಆಗಿದ್ದು ಹೊಸದು, ಫಸ್ಟ್ ಇಯರ್ ಐ ಆಮ್ ಎವರ್ ಥ್ಯಾಂಕ್ಫುಲ್ ಟು ಮೈ ಹಸ್ಬೆಂಡ್ ರವಿ ಹೂ ಸೆಡ್ ಐ ವಿಲ್ ನಾಟ್ ವರ್ಕ್ ದಟ್ ಇಯರ್ ಬಿಕಾಸ್ ವಿ ನೀಡ್ ಟು ನೋ ಈಚ್ ಅದರ್ ಬೆಟರ್ ಅಂತ. ಹಿ ಪರ್ಸ್ಯೂಡ್ ಹಿಸ್ ಸೆಕೆಂಡ್ ಮಾಸ್ಟರ್ಸ್ ನಮ್ಮ ಫಸ್ಟ್ ಇಯರ್ ಆಫ್ ಮ್ಯಾರೇಜ್. ಸೊ ಆ ಇಯರ್ ಆಫ್ 12 months gave us kind of reflective time. ಸೊ ಆ ದೇಶನ ಅರ್ಥ ಮಾಡ್ಕೊಳ್ಳೋದ್ರಲ್ಲಾಗಲಿ, ಅಲ್ಲಿ ಸಿಸ್ಟಮ್ಸ್ ಏನು ಅಂತ ಅದೆಲ್ಲ ತುಂಬಾ ಇಷ್ಟ ಆಗಿ, ನಮ್ಮ ಭಾರತೀಯ ಅಂಥ ಒಳ್ಳೆ ಸಂಸ್ಕೃತಿನ ಮತ್ತೆ ಕಲ್ತಂಗೆ ಆಗೋಗಿ ಇಂಪ್ಲೈ ಮಾಡೋ ಥರ ಅಲ್ಲಿ ಆಪರ್ಚುನಿಟೀಸ್ ಸಿಕ್ತು. ಭಾರತೀಯ ಸಂಸ್ಕೃತಿ ತುಂಬ ಸಂಘಗಳಿದೆ ಅಲ್ಲಿ. ಸೊ ವೆರಿ ವೆರಿ ಫ್ರೆಂಡ್ಲಿ. ಅದರಿಂದ ಸಿಂಗಪೂರ್ನಲ್ಲೂ ನಾವು ಭಾರತದಲ್ಲಿ ಹೇಗಿರ್ಬೋದು ಅನ್ನೋದನ್ನು ಅನುಭವಿಸಿದ್ವಿ. ಅಲ್ಲಿ ಡಿಸಿಪ್ಲಿನ್ ಇರ್ಬೋದು, ಕ್ಲೆನ್ಲಿನೆಸ್ ಇರ್ಬೋದು, ಟೈಮ್ ಫ್ರೇಮ್ಸ್ ಏನಾರ ಕೊಟ್ಟಿದ್ರೆ ಅದಕ್ಕೆ ಮುಂಚೆನೇ ಮುಗಿಸೋ ಅಂಥದ್ದು, ಇದೆಲ್ಲ ತುಂಬ ಸಿಸ್ಟಮ್ಯಾಟಿಕ್ ಅಪ್ರೋಚ್. ಓಕೆ, ಇಲ್ಲಿರೋ ತನಕ ನಾವು ಓದ್ರಲ್ಲೇ ಇದ್ವಿ, ಆಮೇಲೆ ಕೆಲ್ಸಕ್ಕೆ ಹೋದ್ವಿ, ಮೇ ಬಿ ವಿ ವುಡ್ ನಾಟ್ ಹ್ಯಾವ್ ಗಿವನ್ ಅ ಥಾಟ್. ಬಟ್ ಅಲ್ಲಿ ಹೋದ್ಮೇಲೆ ವಿ ಕ್ಯಾನ್ ಡೂ ಮಚ್ ಬೆಟರ್ ಆಸ್ ದ ಸೇಮ್ ಪರ್ಸನ್ ಅನ್ನೋದನ್ನ ತೋರಿಸ್ತು. ಆಸ್ಟ್ರೇಲಿಯಾ ಅಫ್ಕೋರ್ಸ್ ದೇಶ ತುಂಬ ದೊಡ್ಡದು, ಜಾಗ ತುಂಬಾನೇ ದೊಡ್ಡದು, ಜನ ಕಮ್ಮಿ, ಅದರಿಂದ ವಿಶಾಲ ಅನ್ನೋದು ಗೊತ್ತಾಗಿದ್ದು ಅಲ್ಲಿ. ಓಕೆ, ಸೊ ನಮ್ಮ ಹೃದಯದಲ್ಲೂ ನಾವು ಅಷ್ಟೇ ವಿಶಾಲವಾಗಿದ್ದೀವಿ ಅನ್ನೋ ಥಾಟ್ಸ್ನ ಅಲ್ಲಿ ನನಗೆ ಕೊಡ್ತು. ಅದು ಬಿಟ್ಟು ಎಷ್ಟೋ ಆಕ್ವಾ ಗೇಮ್ಸ್ ಕಲ್ತ್ಕೊಂಡ್ವಿ, ಆಮೇಲೆ ವಿ ವೇರ್ ಕೈಂಡ್ ಆಫ್ ಲಿವಿಂಗ್ ಫ್ರೀ ಲೈಫ್. ಕೆಲಸ ಮಾಡಿಕೊಂಡು ಅದನ್ನು ಮಾಡೋದು ಹಂಗೂ ಇರ್ಬೋದು ಅಂತ ಅನ್ನಿಸ್ತು. ಡೇಸ್ ವುಡ್ ಕ್ಲೋಸ್ ಅರ್ಲಿಯರ್ ಡ್ಯೂರಿಂಗ್ ವಿಂಟರ್ಸ್. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೇ ಇರಲಿಲ್ಲ. ಸೊ 7 ಗಂಟೆಗೆ ಮಲ್ಗೋದು ಅಂದ್ರೆ ಇಟ್ ವಾಸ್ ಸೂಪರ್ ಲಕ್ಸುರಿ. ಸೊ ಆ ಥರ ಎಲ್ಲ ಮುಗಿಸ್ಕೊಂಡು, ಎಸ್, ಬಿಕಾಸ್ ಇಟ್ ವುಡ್ ಗೆಟ್ ಡಾರ್ಕ್ ಬೈ 5 ಇನ್ ವಿಂಟರ್ಸ್. ಸೊ ಅದೆಲ್ಲ ಇಟ್ ಗೇವ್ ಟು ಮಚ್ ಆಫ್ ಟೈಮ್. ಅದರಿಂದ ಸಂಗೀತಕ್ಕೂ ನನಗೆ ಟೈಮ್ ಸಿಕ್ತು. ಓದೋದು ನನಗೆ ತುಂಬ ಹುಚ್ಚು. ಸೊ ಎವ್ರಿ ಅದರ್ ಡೇ ಐ ವುಡ್ ಗೋ ಟು ದ ಲೈಬ್ರರಿ, ಬಾರೋ ಬುಕ್. ಓಕೆ, ಸೊ ದಟ್ ಐ ಕ್ಯಾನ್ ನೆವರ್ ಫರ್ಗೆಟ್. ಓಕೆ, ಈಗ ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಆ ಟ್ರಾನ್ಸ್ಫಾರ್ಮೇಷನ್ ಹೇಗಾಯಿತು ಆಶಾ ಅವರೇ? ನಾನು ಹೇಳ್ದಂಗೆ ಸ್ಕೂಲ್ ಲೆವೆಲಲ್ಲೇ ಆ ಮೆಂಟರಿಂಗ್ ಟ್ಯೂಷನ್ಸ್ ಅಂತ ಏನು ಸ್ಟಾರ್ಟ್ ಆಯಿತು, ಅದರಿಂದ I used to have 68 students per batch when I came to my engineering. ಸೊ ಬೆಳಗ್ಗೆ ಟ್ಯೂಷನ್ಸ್ ಮುಗಿಸಿ ಆಮೇಲೆ ಕಾಲೇಜ್ಗೆ ಹೋಗಿ ಮತ್ತೆ ಬಂದು ಸಂಜೆನೂ ಮಾಡ್ತಾ ಇದ್ದೆ ಕ್ಲಾಸಸ್. ಆ ಜರ್ನಿಯಲ್ಲಿ ನನಗೆ ಅನಿಸಿದ್ದು ಬಂದು, ನಾವು ಓದಿಗೆ ಸಂಬಂಧಪಟ್ಟಿದ್ದು ಮಾಡೋದು ಇಟ್ಸ್ ಕಾಮನ್. ಹೋಗ್ತೀವಿ, ಕೆಲಸ ಮಾಡ್ತೀವಿ, ಸ್ಯಾಲ್ರಿ ತೊಗೊಂಡು ಬರ್ತೀವಿ, ಅದೆಲ್ಲ. ಬಟ್ ಅದಕ್ಕಿಂತ ಸಮಾಜಕ್ಕೆ ಕೊಡಬಹುದಾ ಅನ್ನೋ ಒಂದು ಥಾಟ್ ಬಂದಿದ್ದೆ ಅಲ್ಲಿ. ಯಾಕೆಂದರೆ ನನ್ನ ಹತ್ರ ಬರ್ತಾ ಇದ್ದಿದ್ದಂಥ ಮಕ್ಕಳು ಪೇರೆಂಟ್ಸ್ ಡಿಂಟ್ ಹ್ಯಾವ್ ಗುಡ್ ಎಜುಕೇಷನ್. ಓಕೆ, ಇಟ್ಸ್ ವೆರಿ ಅಪ್ರಿಷಿಯೇಟಿವ್. ಅವ್ರು ಓದದೇ ಇದ್ರೂ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಬಿಕಾಸ್ ವಿ ಲಿವ್ಡ್ ಇನ್ ಅ ವೆರಿ ಅಂಡರ್ ಡೆವಲಪ್ಡ್ ಏರಿಯಾ ಇನ್ ಮೈಸೂರು ಅಂತ ಹೇಳ್ಬೋದು. ಸೊ ಸ್ಲಮ್ಸ್ ಅಲ್ಲ, ಬಟ್ ಇನ್ನೂ ರೆಗ್ಯುಲೇಟ್ ಆಗಬೇಕಾಗಿರೋ ಅಂಥ ಏರಿಯಾ ಅಲ್ಲಿ. ಸೊ ಅಲ್ಲಿದ್ದಂಥ ಪೋಷಕರು ಮಕ್ಕಳನ್ನ ಕರ್ಕೊಂಡು ಬಂದುಬಿಟ್ಟಾಗ ಅವ್ರ ಜೊತೆ ಡೆಫಿನೆಟ್ಲಿ ಇಂಟ್ರಾಕ್ಷನ್ಸ್ ಇರ್ತಾ ಇತ್ತು. ಆವಾಗ ಸಮಾಜದಲ್ಲಿ ಆ ಸ್ಟೇಜಿಂದ ಸ್ಟಾರ್ಟ್ ಆಗಬೇಕು ನಮ್ಮ ಆರ್ಥಿಕ ಬೆಳವಣಿಗೆ ಆಗಲಿ, ದೇಶದ ಬೆಳವಣಿಗೆ ಆಗಲಿ ಅಂತ ಎಲ್ಲೋ ಒಂದು ಕಡೆ ಥಾಟ್ ಇರ್ತಾ ಇತ್ತು. ಬಟ್ ಹೆಂಗೆ ರಿಲೇಟ್ ಮಾಡೋದು ಅಂತ ಗೊತ್ತಿರೋದಿಲ್ಲ ಫಾರ್ ಎವ್ರಿಬಡಿ. ಓದಿದ್ಮೇಲೆ ಪ್ರೊಫೆಷನಲ್ ಕೆರಿಯರ್ ಆದಮೇಲೆ
ಎಲ್ಲಾರ ಕಾರ್ಪೊರೇಟ್ಗೆ ಹೋಗಬೇಕು, ಇಟ್ ವಿಲ್ ಬಿ ದ ಸೇಮ್ ಸ್ಟ್ರೀಮ್ ಲೈನ್ಡ್ ಕೈಂಡ್ ಆಫ್ ಥಿಂಗ್. ಸೊ ಹೇಗೆ ಅಂತ ಆಪರ್ಚುನಿಟೀಸ್ ನೋಡ್ತಾನೆ ಇರುವಾಗ ಕೆಲವು ತಾಯಿಯಂದಿರಿಗೆ ಫಾರ್ ಎಕ್ಸಾಂಪಲ್ ತರಕಾರಿ ಹೆಚ್ಚಿಕೊಟ್ಟು ನೀವು ಇನ್ಕಮ್ ಮಾಡ್ಕೋಬೋದು, ಬಿಕಾಸ್ ಶಿ ಫೆಲ್ಟ್ ಶಿ ಡಿಡ್ಂಟ್ ಹ್ಯಾವ್ ಎನಿ ಅದರ್ ಟ್ಯಾಲೆಂಟ್. ಇನ್ನೊಬ್ಬರ ಮನೆಯಲ್ಲಿ ಅವ್ರು ಹೋಗಿ ಪಾತ್ರೆ ತೊಳೆಯೋರು, ಪಾತ್ರೆ ತೊಳೆದು ಕೆಲಸ ಮಾಡೋದು ಅಂಥ ಕೆಲಸ ಮಾತ್ರ ಇತ್ತು. ಸೊ ಎಕ್ಸ್ಟ್ರಾ ಅವ್ರು ಏನು ಮಾಡ್ಬೋದು ಅಂತ ಅವ್ರನ್ನಲ್ಲಿ ಹುಡುಕೋದು ಎಲ್ಲೋ ನನ್ಗೆ ಯಾವಾಗಲೂ ಇರ್ತಾನೆ ಇರ್ತಿತ್ತು. ದ ವೆರಿ ಫಸ್ಟ್ ಲೇಡಿ ಶಿ ಓನ್ಲಿ ನ್ಯೂ ಆ್ಯಂಡ್ ಶಿ ಎಂಜಾಯ್ಡ್ ಫೋಲ್ಡಿಂಗ್ ಕ್ಲೋತ್ಸ್. ಸೊ ಅವರಿಗೆ ನಾನು ಹೇಳಿದೆ, ನಿಮ್ಮ ಕೆಲಸದ ಜೊತೆ ನೀವು ಅವ್ರ ಮನೇಲಿ ವಾರ್ಡ್ರೋಬ್ ಸೆಟ್ ಮಾಡ್ಕೊಡ್ತೀನಿ ಅಂತ ಹೇಳಿ, ಯು ಡೋಂಟ್ ಹ್ಯಾವ್ ಟು ಡೂ ಇಟ್ ಫಾರ್ ಫ್ರೀ, ಅದನ್ನು ಟ್ರೈ ಮಾಡಿ ಅಂತ. ಶಿ ಫೆಲ್ಟ್ ಸೋ ವೆರಿ ಹ್ಯಾಪಿ. ತುಂಬ ಖುಷಿ ಆಯಿತು, ಇದನ್ನು ಮಾಡಿಸ್ಕೊಳ್ತಾರೆ ಯಾರಾದರೂ ಅಂತ. ಅದಕ್ಕೆ ನಾವಿಬ್ರು ಟ್ರೈ ಮಾಡೋಣ ಅಂತ ಹೇಳಿದೆ. ಸೊ ಶಿ ಸ್ಟಾರ್ಟೆಡ್ ಆ್ಯಂಡ್ ಫೈನಲಿ ಶಿ ಲ್ಯಾಂಡೆಡ್ ಇನ್ ಅ ಬುಟೀಕ್ ಇನ್ ಮೈಸೂರು. ಏನಿಲ್ಲ, ಆ ಬುಟೀಕಲ್ಲಿ ಅವರೆಲ್ಲ ಹೊಲಿದು ಇಡೋರು. ಶಿ ಓನ್ಲಿ ಯೂಸ್ ಟು ಗೋ ಅಂಡ್ ಅರೇಂಜ್, ಆ್ಯಂಡ್ ಅರೇಂಜ್ಮೆಂಟ್ ವಾಸ್ ಸೋ ಗುಡ್. ಅದು ಕಲರ್ ಕೋಡಿಂಗ್ ಅವ್ರು ಮಾಡೋದು ನನಗೆ ಇವಾಗಲೂ ಬರಲ್ಲ. ಶಿ ಯೂಸ್ ಟು ಸೇ ಇಂಡಿಗೋಲಿ ಇಲ್ಲಿಂದಾನೇ ಶುರು ಆಗಬೇಕು ಮೇಡಮ್ ಅಂತ. ಶಿ ಡಿಡ್ಂಟ್ ಇವನ್ ನೋ ದ ಕಲರ್ ಇಂಡಿಗೋ. And what's her qualification? She, I think, even didn't go to school. ಎಕ್ಸಲೆಂಟ್. ಹೌದು, ಸ್ಕೂಲ್ ಕೂಡ ಕಳ್ಸಿರ್ಲಿಲ್ಲ. ಅವ್ರ ಹೆಸರು ರತ್ನಮ್ಮ ಅಂತ ಇವಾಗ ಬರುತ್ತೆ. ಅಂಡ್ ಯು ಪಿಕ್ಡ್ ಅಪ್ ದಟ್ ಹಿಡನ್ ನಿಶ್ ಇನ್ ಹರ್ ಅಲ್ವಾ? ಅಲ್ವಾ? ಅದು ತುಂಬ ನೆಮ್ಮದಿ ಕೊಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ಗಿಂತ ಜಾಸ್ತಿ ಅಂತ ಹೇಳ್ಬೋದು. ಸೊ ಹಂಗೆ ಮಾಡ್ತಿರೋರು ಆ ಬೊಟಿಕ್ ಕ್ಲೋಸ್ ಆಗೋಯ್ತು. ದೆನ್ ಶಿ ಕೈಂಡ್ ಆಫ್ ಅಯ್ಯೋ ನಾನು ಇವಾಗ ಬೇರೆ ಎಲ್ಲಿ ಅಂತ. ದೆನ್ ಅಲ್ಲೇ ಒಂದು ನರ್ಸಿಂಗ್ ಹೋಮ್ ಇತ್ತು. ಸೊ ಅವ್ರಿಗೆ ಹೋಗಿ ಹೇಳ್ತಾ ಇದ್ದೆ, ಶಿ ಕ್ಯಾನ್ ಫೋಲ್ಡ್ ಆಲ್ ದಿಸ್ ಆ್ಯಂಡ್ ಕೀಪ್. ಡೆಫಿನೆಟ್ಲಿ ಹಾಸ್ಪಿಟಲ್ಸ್ನಲ್ಲಿ ಬೇಕಾಗುತ್ತಲ್ಲ. ಹಾಗೆ ಹೋಗ್ತಾ ಹೋಗ್ತಾ ಅವರು ಶಿ ಆಲ್ಮೋಸ್ಟ್ ಬಿಕೇಮ್ ಕೈಂಡ್ ಆಫ್ ನರ್ಸ್. ಶಿ ಎಂಡೆಡ್ ಹರ್ ಕೆರಿಯರ್ ದೇರ್. ಆ ಥರ ಕಡೆ ತನಕ ಅವರು ಅಲ್ಲಿ ಹಾಸ್ಪಿಟಲಲ್ಲಿ ನರ್ಸಿಂಗ್ ಹೋಮ್ನಲ್ಲೇ ಕೆಲಸ ಮಾಡೋರು. ಓಕೆ. ಬಾಲ್ಯದಿಂದಲೇ ಮೆಂಟರಿಂಗ್ ನಿಮ್ಮ ಜೀವನದ ಪಾರ್ಟ್ ಅಂತ ಹೇಳಿದ್ರೆ, ಅದರಿಂದ ನೀವು ಕಲಿತ ದೊಡ್ಡ ಪಾಠ ಏನು ಆಶಾ? ನಾನು ಜಾಸ್ತಿ ಕಲಿತೆ ಅದರಿಂದ. ಕಲಿಯೋದಕ್ಕೆ ಕೊನೆನೇ ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಯಾವುದೇ ಮನುಷ್ಯನಿಗೆ ಡೆಫಿನೆಟ್ಲಿ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದರಿಂದ ನಾವು ಆರ್ಥಿಕ ಬೆಂಬಲ ಮಾತ್ರ ನೋಡಬಾರ್ದು. ಇಟ್ ಈಸ್ ಗಿವಿಂಗ್ ಯು ನೆಮ್ಮದಿ ಆ್ಯಂಡ್ ಇಟ್ ಈಸ್ ಟೆಲ್ಲಿಂಗ್ ಯು ದಟ್ ಯು ಆರ್ ಮೋರ್ ಎಂಪವರ್ಡ್. ನೀನು ಏನಾದರೂ ಮಾಡ್ಬೋದು, ನೀನು ಈ ಸಮಾಜಕ್ಕೆ ಏನಾದರೂ ಕೊಡ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಇದೆಯಲ್ಲ, ಅದರಿಂದ ಎಂಥ ರೋಗ ಆಗಲಿ ಎಂಥ ವೀಕ್ನೆಸ್ ಆಗಲಿ ಹೊರಟೋಗುತ್ತೆ. ಸೊ ನಮ್ಮ ಕಾಲ ಮೇಲೆ ನಾವು ನಿಂತಿದ್ದೀವಿ ಅನ್ನೋದು ತುಂಬಾ ಹೆಲ್ಪ್ಫುಲ್. ಸೊ ಅದನ್ನು ನಾನು ಕಲಿತೆ ಅವರುಗಳಿಂದ. ಓಕೆ. ನೀವಿವಾಗ ಮಹಿಳಾ ಉದ್ಯಮಿಯಾಗಿ ಕೆಲಸ ಮಾಡ್ತಿದ್ದೀರಾ, ಒಂದಲ್ಲ ಡಿಫ್ರೆಂಟ್ ಫೀಲ್ಡಲ್ಲಿ. ಸೊ ಮ್ಯಾನೇಜಿಂಗ್ ಟೈಮ್ ಇಸ್ ಅ ವೆರಿ ಬಿಗ್ ಟಾಸ್ಕ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು. ನೀವು ಉದ್ಯಮಿಯಾಗಿ ನಿಮ್ಮ ಎದುರಿಸಿದ ಮೊದಲ ಸವಾಲು, ದೊಡ್ಡ ಸವಾಲು ಯಾವುದು? ಅದನ್ನು ನೀವು ಹೇಗೆ ಫೇಸ್ ಮಾಡಿದ್ರಿ? ಮೊದಲನೇದು ಎಲ್ಲರಿಗೂ ಬಂದಂಗೆ ಆರ್ಥಿಕ ಬೆಂಬಲನೇ. ಐ ವಾಸ್ ಸ್ಟಿಲ್ ನಾಟ್ ಎನ್ ಅಡಲ್ಟ್. That comes in the base of Maslow's hierarchy. Yes. ನನಗೆ ಆವಾಗಲೇ ಇನ್ನೂ 17 ವರ್ಷ. ಸೊ ಐ ಕುಡಂಟ್ ಇವನ್ ಅಪ್ರೋಚ್ ಅ ಬ್ಯಾಂಕ್. ಹೇಗೆ ಮಾಡೋದು ಅನ್ನೊಂದು ಕ್ವೆಶ್ಚನ್ ಇದ್ದೇ ಇತ್ತು. ಸೊ ಫಸ್ಟ್ ಬೇಕಿದ್ದಿದ್ದು ಆರ್ಥಿಕ ಬೆಂಬಲ. ಅದು ಸಿಗಲ್ಲ ಅಂತ ಗೊತ್ತಾಯಿತು. ಆವಾಗ ಯಾರಿಗೆ ಅದು ಮಾಡೋಕ್ಕೆ ನನ್ನ ಥರನೇ ಆಸೆ ಇರುತ್ತೋ ಅವ್ರಿಗೆ ನಾನು ಐಡಿಯಾಸ್ ಕೊಡ್ತೀನಿ, ಬಿಕಾಸ್ ದೇ ಆರ್ ಎಲಿಜಿಬಲ್ ಟು ಗೆಟ್ ಆಲ್ ಸಚ್ ಫೆಸಿಲಿಟೀಸ್ ಅಂತ ಅನ್ನಿಸ್ತು. ಸೊ ಐ ಜಾಯಿನ್ ದೆಮ್. ಅಮ್ಮನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಟೀಚರ್ಸ್ ಆಗಿರ್ಬೋದು, ಕೆಲವು ಆಂಟೀಸ್, ದೇ ಆರ್ ಮೈ ರೋಲ್ ಮಾಡೆಲ್ಸ್. ಸೊ ಅವ್ರ ಜೊತೆ ಎಲ್ಲ ಸೇರಿ ಸ್ಟಾರ್ಟೆಡ್ ದ ಜರ್ನಿ. ಸೊ ಚಾಲೆಂಜ್ ಬಂದು ಫಸ್ಟ್ ಫಿನಾನ್ಷಿಯಲ್ ಹೆಲ್ಪ್. ಮಹಿಳೆಗೆ ಒಳ್ಳೆ ಸ್ಕಿಲ್ ಇದ್ದರೆ ಕುಟುಂಬ ಮತ್ತು ಸಮಾಜ ಬದಲಾಗತ್ತೆ ಅನ್ನೋ ನಿಮ್ಮ ನಂಬಿಕೆ ಹಿಂದಿರುವ ಅನುಭವ ಏನು ಆಶಾ? ಅನುಭವ ಮೇಬಿ ಇಟ್ ಮೈಟ್ ಹ್ಯಾವ್ ಕಮ್ ಟು ಯು ಬೈ ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಎಲ್ರಿಗೂ ಸುಮಾರು ಜನಕ್ಕೆ ಗೈಡೆನ್ಸ್ ನೀಡಿದ್ದೀರಾ. ಹೌದು, ಅನುಭವ ತುಂಬ ಮನದಾಳದಲ್ಲಿರೋದು ಹೊರಗೆ ಬರುತ್ತೆ. ವಿಚ್ ಮೀನ್ಸ್ ನಾನು ಏನಾರು ಮಾಡಬಹುದು ಅನ್ನೋದು. ಯಾವ ಮಹಿಳೆ ಹೊಸಲೇ ದಾಟಿರಲ್ವೋ ಅವರಿದನ್ನು ಮಾಡಿದಾಗ ವೆನ್ ಶಿ ಕಮ್ಸ್ ಔಟ್ ಗ್ಲೀಮಿಂಗ್. ತುಂಬಾ ಪಾಸಿಟಿವ್ ಆಗಿ ಬರ್ತಾರೆ. ಶಿ ಫೀಲ್ ಶಿ ಹ್ಯಾಸ್ ಅಚೀವ್ಡ್ ಎವ್ರಿಥಿಂಗ್. ಅದು ಸಮಾಜಕ್ಕೆ ಬಂದಾಗ ಶಿ ವಿಲ್ ಟ್ರೈ ಟು ಸರ್ಚ್ ಟು ಡೂ ಮೋರ್. ಅದು ಮನೆ ಲೆವೆಲಲ್ಲೇ ಆಗೋಗುತ್ತೆ, ಫ್ಯಾಮಿಲಿ ಸರಿ ಹೋಗುತ್ತೆ, ಮಕ್ಕಳು ಅವ್ರನ್ನೇ ಫಾಲೋ ಮಾಡ್ತಾರೆ. ನಮ್ಮ ತಾಯಿ ಇಷ್ಟು ಅಚೀವ್ ಮಾಡೋವಾಗ ನಾನು ಮಾಡ್ಬೋದು ಅನಿಸುತ್ತೆ. ಗಂಡ ಕೂಡ ಬೇರೆ ಏನೋ ದಾರಿ ಹಿಡಿದವರು ಬೇಡ, ಶಿ ಈಸ್ ಡೂಯಿಂಗ್ ಸಮಥಿಂಗ್, ಲೆಟ್ ಮೀ ಸಪೋರ್ಟ್ ಹರ್ ಅಂತ ಚೇಂಜ್ ಮಾಡಿರೋರ್ನು ನೋಡಿದ್ದೀನಿ. ಆ್ಯಂಡ್ ಟಚ್ ವುಡ್ ಅವರೆಲ್ಲ ಇವಾಗ ದೇ ಆರ್ ಡೂಯಿಂಗ್ ವೆರಿ ವೆರಿ ವೆಲ್. ಸೊ ಆ ಮನೆ ಹೊರಗೆ ಬಂದಾಗ ಶಿ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ಅದಕ್ಕೆ ಕೌಶಲ್ಯಗಳು ತುಂಬ ಮುಖ್ಯ ಅಂತ ನನಗನ್ಸಿದೆ.
ಈಗಿನ ಕಾಲದ ಯುವತಿಯರಿಗೆ, ಯೂತ್ಗೆ ಯಾವ ರೀತಿಯ ಕೌಶಲ್ಯಗಳು, ಸ್ಕಿಲ್ಸ್ ಅವಶ್ಯಕತೆ, ಅಗತ್ಯ ಅಂತ ಹೇಳ್ತಾರೆ? ಯಾಕಂದರೆ ನಾವು ನೋಡ್ತಿರೋ ಪ್ರಕಾರ ಸುಮಾರು ಜನ ಎಜುಕೇಷನ್ ಇಲ್ಲ ಅಂದರೂ ಮಿಯರ್ಲಿ ಬಿಕಾಸ್ ಆಫ್ ದೇರ್ ಸ್ಕಿಲ್ಸ್ ದೇ ಆರ್ ಸರ್ವೈವಿಂಗ್, ದೇ ಆರ್ ಅರ್ನಿಂಗ್ ಗುಡ್. ಬೇಸಿಕಲಿ ಯಾವ ಸ್ಕಿಲ್ಸ್ ನೆಸೆಸರಿ ಇದೆ ಅಂತ ಅನಿಸುತ್ತೆ? ಇದು ತುಂಬ ಒಳ್ಳೆ ಕ್ವೆಶ್ಚನ್. ಸ್ಕಿಲ್ಸ್ ಇವಾಗ ಎಷ್ಟು ವೈಡ್ ಸ್ಪ್ರೆಡ್ ಆಗಿದೆ ಅಂದರೆ, ಲುಕ್ ಎಟ್ ಸಮಥಿಂಗ್ ದಟ್ಸ್ ಅ ಸ್ಕಿಲ್, ಆ ಥರ ಆಗಿದೆ ಇವಾಗ. ಸೊ ಇವಾಗ ಕಂಪ್ಯೂಟರ್ ಕಲಿಯೋದು ಇಟ್ ಇಸ್ ನಾಟ್ ಅ ಸ್ಕಿಲ್ ಅಟ್ ಆಲ್, ಇಟ್ಸ್ ಕೈಂಡ್ ಆಫ್ ಇನೇಟ್, ನಿಮಗೆ ಬರಲೇಬೇಕು ಅನ್ನೋ ಒಂಥರ ಅಂಥದ್ದಾಗಿದೆ. ಸೊ ಯಾವುದು ಪ್ಲ್ಯಾಟ್ಫಾರ್ಮ್ ಬೇಸಿಕ್ ಸ್ಕಿಲ್ಸ್ ಅಂತಿದೆಯೋ ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈಗಿನ ಪ್ರಪಂಚದಲ್ಲಿ ಗುಡ್ ನ್ಯೂಟ್ರಿಷನ್ ಫುಡ್ ಇರ್ಬೋದು, ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಿದ್ದ ಕೆಲವು ಸ್ಕಿಲ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಎಕ್ಸಸೈಸಸ್. ಏನೂ ಇಲ್ಲ ಅಂದರೂ ನಿಮ್ಮ ಕಿವಿ ಕೊಟ್ಟು ಒಬ್ಬರನ್ನ ಕೇಳ್ಕೊಳ್ಳೋದು. ಬಿಕಾಸ್ ಆಫ್ ದ ಡಿಜಿಟೈಸೇಷನ್ ನಾವು ಒಬ್ಬರನ್ನೊಬ್ಬರನ್ನ ಪರ್ಸನಲ್ ಟಚ್ಚೇ ಹೊರಟೋಗ್ತಾ ಇದೆ. ಎಕ್ಸಾಕ್ಟ್ಲಿ. ಸೊ ಜಸ್ಟ್ ಬಿ ಯೋರ್ ಸೆಲ್ಫ್, ಲಿಸನ್ ಟು ಸಂಬಡಿ. ನೀವೇನೂ ಮಾಡಬೇಕಾಗಿಲ್ಲ, ಜಸ್ಟ್ ಗಿವ್ ದೆಮ್ ಸಮ್ ಟೈಮ್. ಅವ್ರನ್ನ ಅವ್ರು ಏನು ಹೇಳ್ತಿದ್ದಾರೋ ಅದನ್ನು ಕೇಳಿಸ್ಕೊಂಡ್ರೇನೆ ಅವ್ರಿಗೆ ಹಾಫ್ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ವೆನ್ ಯು ಮೀಟ್ ದಟ್ ಪರ್ಸನ್, ದೇ ವಿಲ್ ಸೇ ಐ ಥಿಂಕ್ ಐ ವುಡ್ ನೀಡ್ ಟು ಶೇರ್ ಮೋರ್ ಬಿಕಾಸ್ ಆಫ್ ದ ಪ್ರೀವಿಯಸ್ ಕಾನ್ವರ್ಸೇಷನ್ ಐ ಓವರ್ಕಮ್ ಇಟ್ ಅಂತ ಹೇಳಿದ್ದಾರೆ. ಎಷ್ಟೊಂದು ಜನ ಹೇಳಿದ್ದಾರೆ ನನ್ನ ಹತ್ರ. ಅದೇ ಥರನೇ ಲೈಫ್ ಸ್ಕಿಲ್ಸ್ ಅಂತ ಬರುತ್ತೆ. ಎಷ್ಟೊಂದು NGOಗಳು ಮಾಡ್ತಾ ಇದೆ. ಪ್ರಮುಖವಾಗಿ ಜೀವರಕ್ಷಾ ಅಂತ ಒಂದು ಸಂಸ್ಥೆ ಇದೆ, ಅವರು ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಅಂತ ಕೊಡ್ತಾರೆ. ಇದಕ್ಕೆ ಡಾಕ್ಟರ್ಸ್, ನರ್ಸಸ್ ಆಗಬೇಕಾಗಿಲ್ಲ, ನಾನೇ ಇಂಜಿನಿಯರ್. ಸೊ ಆ ಥರ ಅಲ್ಲಿ ಬೇಸಿಕ್ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಇದೆ. ಜೀವನ ಹೇಗೆ ಉಳಿಸ್ಬೋದು ಅಂತ, ಇದು ಬಹಳ ಬಹಳ ಮುಖ್ಯ, ರಿಕ್ವೈರ್ಡ್. ನಾವಿರೋ ವೇಗ ಜೀವನದಲ್ಲಿ ಇವಾಗ ಓವರ್ ಸ್ಪೀಡಿಂಗ್ ಇರ್ಬೋದು, ಮನೇಲೇನೋ ಅವಸರದಿಂದ ಮಾಡ್ತಾ ಇರ್ಬೋದು, ಟ್ರೆಕ್ಕಿಂಗ್ ಅಂತ ಹೋಗ್ತೀವಿ, ಅನ್ಪ್ರಿಪೇರ್ಡ್ ಆಗಿರ್ತೀವಿ. ಇಂಥ ಎಲ್ಲ ಸನ್ನಿವೇಶದಲ್ಲೂ ಏನೇನು ಆಕ್ಸಿಡೆಂಟ್ಸ್ ಥರ ಆಗ್ಬೋದು, ಅದಕ್ಕೆಲ್ಲ ಫಸ್ಟ್ ಏಡ್ ಟ್ರೈನಿಂಗ್ ಥರ ಇದು. ಸೊ ಅಂಥ ಸ್ಕಿಲ್ಸ್ನ ಬೆಳೆಸ್ಕೊಳ್ಳೋದು ತುಂಬ ಮುಖ್ಯ ಅಂತ ಅನಿಸುತ್ತೆ. ನೀವು ಮಾತಾಡ್ತಿರೋದು CPR ಬಗ್ಗೆ. CPR ಆಗಲಿ, ಸಾಮಾನ್ಯ ಜನರಿಗೂ CPR ಬಗ್ಗೆ ತಿಳ್ಕೊಂಡಿರ್ಲೇಬೇಕು ಅಂತ ನನ್ನ ಅನಿಸುತ್ತೆ. ತುಂಬಾ ಇಂಪಾರ್ಟೆಂಟ್. ನೀವು ಹೇಳಿದ್ದು ಅಕ್ಷರ ಸಹ ಸತ್ಯ. CPR ಅಂತ ಟರ್ಮ್ ತಗೊಂಡು ನಾನೇನೋ ಒತ್ತುತ್ತಿದ್ದೀನಿ ಅಂತ ಹೇಳೋದು ಪ್ರಯೋಜನ ಇಲ್ಲ. ಅದಕ್ಕೆ ಫಾರ್ಮಲ್ ಟ್ರೈನಿಂಗ್ ಅಂತ ಇರುತ್ತೆ. ಸೊ ಜೀವರಕ್ಷಾ ಸಂಸ್ಥೆಯಲ್ಲಿ ಈ ಥರ ಕೊಡೋವಾಗ ನಾವು ಹೋಗಿ ಕಲಿಬೇಕು. ಒಂದು ಪಿಜ್ಜಾಗೆ ನಾವು ₹1000 ಕೊಡೋ ಬದಲು ಒಂದು ಟ್ರೈನಿಂಗ್ ಅಂತ ಕಲ್ತ್ಕೊಂಡು ಅದನ್ನು ನಾವು ಅಪ್ಗ್ರೇಡ್ ಮಾಡಿಕೊಂಡ್ರೆ ನಮಗೇನೆ ಆತ್ಮವಿಶ್ವಾಸನೂ ಜಾಸ್ತಿ ಆಗುತ್ತೆ. ನಾನು ನನ್ನ ಸಮಾಜಕ್ಕೆ ಏನೋ ವಾಪಸ್ ಕೊಡ್ತಿದ್ದೀನಲ್ಲ ಅನ್ನೋದೊಂದು ಸಂತೋಷ ಆಗುತ್ತೆ. ಜೀವನ ಉಳಿಸಿದಾಗ ಅದಕ್ಕಿಂತ ಬೇರೆ ಯಾವುದು ನಮಗೆ ಅವಾರ್ಡೇ ಬೇಡ. ಈಗ ಮಹಿಳೆಯರು ಎಲ್ಲರಲ್ಲೂ ಒಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಅವರಲ್ಲಿರೋ ಶಕ್ತಿಯನ್ನು ಗುರುತಿಸೋಕೆ ನೀವು ನೀಡೋ ಪ್ರಮುಖ ಸಲಹೆ ಏನು? ಫಸ್ಟ್ ನಾನು ಎಲ್ಲರ ಜೊತೆ ಮಾತಾಡೋಕ್ಕೆ ಅಂತ ಹೋಗಲ್ಲ. ಬೇಸಿಕಲಿ ಅದು ನನ್ನ ನೇಚರ್ ಅನಿಸುತ್ತೆ. ಐ ಜಸ್ಟ್ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪರ್ಸನ್. ಮೇ ಬಿ ವೇವ್ ಲೆಂತ್ ಮ್ಯಾಚ್ ಆಗೋ ತನಕ ಅಷ್ಟರಲ್ಲಿ ನಿಮಗೆ ಗೊತ್ತೇ ಆಗೋಗಿರುತ್ತೆ. ನಿಮ್ಮ ಫ್ರೆಂಡ್ಸ್ನ ನೀವು ನೋಡ್ದಂಗೆ, ಸೊ ಇವರು ಈ ವ್ಯಕ್ತಿ ಇದನ್ನು ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಅವ್ರಿಗೆ ಆವಾಗ ಹೋಗಿ ನಿಧಾನಕ್ಕೆ ಹೇಳೋದು, ನೀವು ಇದ್ರ ಜೊತೆ ಇದನ್ನು ಯಾಕೆ ಮಾಡಬಾರ್ದು ಅಂತ. ಸೊ ನೋ ಬಡಿ ಟಿಲ್ ನೌ ಹ್ಯಾಸ್ ಎಕ್ಸೆಪ್ಟೆಡ್ ಇನ್ ದ ಫಸ್ಟ್ ಶಾಟ್. ಅದನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೊಟ್ಟೋಗಿರ್ತಾರೆ. ಆದರೆ ನೆಕ್ಸ್ಟ್ ಟೈಮ್ ವೆನ್ ಯು ಟಾಕ್ ಟು ದೆಮ್, ಅವರಿಗೆ ನೀವು ತಿಳಿಸಿ ಹೇಳಬೇಕು, ನೀನು ದುಡ್ಡಲ್ಲಿ ಕಮ್ಮಿ ಇಲ್ಲ, ಆದರೆ ಇದನ್ನು ಮಾಡ್ತಿದ್ಯಲ್ಲ ಇಷ್ಟು ಚೆನ್ನಾಗೆ, ಇದು ನಿನ್ನ ಯಾರಿಗೋ ಮಾಡೋಕ್ಕಾಗಲ್ಲ ಇದನ್ನು, ಸೊ ನೀನು ಅದನ್ನು ಮಾಡಿಕೊಡು ಅನ್ನೋದು ಆ್ಯಸ್ ಅ ಗಿಫ್ಟ್. ಓಕೆ. ಸೊ ದೆನ್ ದಟ್ ಲೇಡಿ ಲೈಕ್ಸ್ ಟು ಡೂ. ಓಕೆ. ಸೊ ಆವಾಗ ಶಿ ರೆಕಗ್ನೈಸಸ್ ಹರ್ ಟ್ಯಾಲೆಂಟ್ ಆ್ಯಂಡ್ ಶಿ ಈಸ್ ಗ್ರೋನ್. ಸೊ ಈ ಥರ ನಾನು ಮಾಡಿರೋದು ಬಂದು ಎಂಬ್ರಾಯ್ಡ್ರಿ ಇರ್ಬೋದು, ಟೈಲರಿಂಗ್ ಇರ್ಬೋದು. ರೀಸೆಂಟ್ ಇವಾಗ ನನ್ನ ನಡೀತಾ ಇರೋ ಪ್ರಾಜೆಕ್ಟ್ ಏನು ಅಂದರೆ ರೀಬರ್ತ್ ಅಂತ ಫಾರ್ ಸಾರೀಸ್. ಅಮ್ಮನ ಸಾರಿ, ಅತ್ತೆ ಸಾರಿ, ಆಂಟಿ ಸಾರಿ, ಯಾರ್ಯಾರ್ದೋ ಇರುತ್ತೆ. ನಾವು ಈಸಿಲಿ ಡೊನೇಟ್ ಅಂತ ಕೊಟ್ಬಿಡಬಹುದು, ಬಟ್ ಡಸ್ ದಟ್ ಪರ್ಸನ್ ನೀಡ್ ಅಂತ ನಾವು ಕ್ವೆಶ್ಚನ್ ಮಾಡ್ಕೊಳ್ಳಲ್ಲ ಅಂತ ನನ್ಗೆ ಅನ್ನಿಸ್ತು. ಸೊ ಅದೇ ಇವಾಗ ನಿಮ್ಮ ಹತ್ರ ನಾನು ಸೀರೆ ತಗೊಂಡು ನಾನು ಇದಕ್ಕೆ ನ್ಯೂ ಲುಕ್ ಕೊಡ್ತೀನಿ ಅಂತ ಹೇಳ್ಬೋದು, ನಾಟ್ ಡೈಯಿಂಗ್. ಅದಕ್ಕೆ ಎಂಬ್ರಾಯ್ಡ್ರಿ ಮಾಡ್ಬೋದು. ಇವಾಗ ಜರ್ದೋಸಿ ಎಲ್ಲ ಬರುತ್ತೆ, ಸೀಕ್ವೆನ್ಸ್ ಬರುತ್ತೆ. ಅದನ್ನೇ ಒಂದು ಹೊಸ ಮಾಡಿಕೊಟ್ಟಾಗ ಅವ್ರಿಗೆ ಇಂಥ ಸ್ಯಾರಿನ ಹಿಂಗೆ ಮಾಡಿಕೊಟ್ಬಿಟ್ಯಾ ನೀನು ಅಂತ ಹೇಳ್ಬೋದು. ಇನ್ನು ಕೆಲವುದು ಹರಿದೋಗಿರ್ಬೋದು, ಅದರಲ್ಲಿ ದುಪಟಾಸ್ ಮಾಡ್ಕೊಡ್ಬೋದು, ಟೇಪಿಸ್ಟ್ರಿ ಮಾಡ್ಕೊಡ್ಬೋದು. ಸೊ ಈ ಥರ ಲೇಡೀಸ್ಗೆ ಎನ್ಕರೇಜ್ ಮಾಡಿದ್ರೆ ದೇ ವಿಲ್ ಸ್ಟ್ಯಾಂಡ್ ಆನ್ ದೇರ್ ಓನ್, ದೇ ವಿಲ್ ಹ್ಯಾವ್ ಅಡಿಷ್ನಲ್ ಇನ್ಕಮ್. ಇದರಿಂದ ಅವರು ಮನೆಯಲ್ಲಿ ಹೆಣ್ಮಕ್ಳನ್ನ ಓದಿಸೋದು ಬೇಡ ಅಂದಿರೋರು ಕೂಡ ಅವ್ರ ಹತ್ರ ಇರೋ ಪಾಕೆಟ್ ಮನಿ ಅಂದರೆ ಈ ಅಡಿಷ್ನಲ್ ಇನ್ಕಮಿಂದ ಓದಿಸಿ ದಟ್ ಡಾಟರ್ ಆಲ್ಸೋ ಹ್ಯಾಸ್ ಗ್ರ್ಯಾಜುಯೇಟೆಡ್. ನಾವಿವಾಗ ನಮ್ಮ ಅಜ್ಜಿ ಸೀರೆ, ಅಮ್ಮನ ಸೀರೆ ಅದನ್ನು ನಮಗೆ ಕಳ್ಕೊಳ್ಳೋಕೆ ಇಷ್ಟ ಇರಲ್ಲ, ನಮ್ಮ ಹತ್ರನೇ ಇಟ್ಕೋಬೇಕು ಅಂತ. ಸೊ ಬೇರೆಯವ್ರಿಗೆ ಯಾರಿಗಾರು ಕೊಡುವ ಇದನ್ನು ನಾವೇ
ರೀಮಾಡಿಫೈ ಮಾಡಿ ಯೂಸ್ ಮಾಡ್ಕೋಬಹುದು ಅಂತ ಅಲ್ವಾ? ದಟ್ ಮೆಮರಿ ನಮ್ಮ ಹತ್ರನೇ ಅಂತ ಹೆಸರಿಟ್ಟಿದೀವಿ ಅದಕ್ಕೆ ನಾವು. ಆರ್ಟಿಸ್ಟ್ಗಳ ಜೊತೆ, ಕಲಾವಿದರ ಜೊತೆ ಅಥವಾ ಈ ಥರ ಹಿಡನ್ ಟ್ಯಾಲೆಂಟ್ಸ್ ಇರೋರ ಜೊತೆ ಕೆಲಸ ಮಾಡ್ತಿದ್ದೀರಾ. ಇವರಿಗೆಲ್ಲ ನಮ್ಮ ಕಂಟ್ರಿಲಿ ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏನೇನು ಚಾಲೆಂಜಸ್ ದೇ ಹ್ಯಾವ್ ಟು ಫೇಸ್, ಮೇ ಬಿ ಟು ಪ್ರಾಪಗೇಟ್ ದೇರ್ ಬಿಸ್ನೆಸ್ ಆರ್ ಮೇ ಬಿ ಟು ಎನ್ಹ್ಯಾನ್ಸ್ ದೇರ್ ಸ್ಕಿಲ್ಸ್ ಎಲ್ಲ? ಒಂದು, ಅವರಿಗೆ ಧೈರ್ಯ ಇರಲ್ಲ ಅಲ್ಲೇ ಹೋಗಿ ಶೋಕೇಸ್ ಮಾಡೋಕ್ಕೆ. ಇನ್ನೊಂದು, ದೇರ್ ಆರ್ ಸೆವ್ರಲ್ ರೆಗ್ಯುಲೇಷನ್ಸ್ ಕಂಟ್ರಿ ಟು ಕಂಟ್ರಿ. ವರ್ಕ್ ಪರ್ಮಿಟ್ ಆಗಿರ್ಬೋದು, ಅವರಿಗೇನೆ ಫಿನಾನ್ಷಿಯಲ್ ಸಪೋರ್ಟ್ ಬೇಕು ಟು ಟ್ರಾವೆಲ್, ಟು ಸ್ಟೇ ದೇರ್, ಆ ಥರ ಚಾಲೆಂಜಸ್ ಬರ್ಬೋದು. ಸೊ ನಮ್ಮ ನೆಟ್ವರ್ಕ್ನಲ್ಲಿ ವಿ ಆಸ್ ದೆಮ್ ಟು ಗಿವ್ ದ ಪ್ರಾಡಕ್ಟ್ಸ್, ವಿ ಶೋಕೇಸ್. ಅಫ್ಕೋರ್ಸ್ ಇವಾಗಿರೋ ಡಿಜಿಟಲ್ ಮೀಡಿಯಾಲಿ ವಿ ಶೇರ್ ಆನ್ಲೈನ್ ಲೈವ್ ಸ್ಟ್ರೀಮಿಂಗ್, ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ, ವಾಟ್ ಎವರ್ ಈಸ್ ಹ್ಯಾಪ್ನಿಂಗ್ ದೇರ್. ಸೊ ಯಾರ ಕಸ್ಟಮರು ಇದನ್ನು ಯಾರು ಮಾಡಿದ್ದು ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಸ್ಯಾರೀಸ್ನ ಎಷ್ಟೊಂದು ಆಂಧ್ರದಿಂದ ಆಗಲಿ ಇಳ್ಕಲ್ಲಿಂದ ಆಗಲಿ ವೀವಿಂಗ್ ಮಾಡಿಸಿ ಎಕ್ಸಿಬಿಷನ್ಸ್ ಹಾಕಿದಾಗ ದಟ್ ಕಸ್ಟಮರ್ ವುಡ್ ವಾಂಟ್ ಟು ನೋ ಹೂ ಡಿಡ್ ದಿಸ್. ಆಬ್ವಿಯಸ್ಲಿ ಅನ್ಸುತ್ತಲ್ವಾ? ಸೊ ಅವರಿಗೆ ನಾವು ಕನೆಕ್ಟ್ ಮಾಡ್ತೀವಿ, ಮಾತಾಡಿಸ್ತೀವಿ, ದೇ ಫೀಲ್ ದೇ ಹ್ಯಾವ್ ಓನ್ಡ್ ಇಟ್. ಇಂಥ ಮನುಷ್ಯರು ಮಾಡಿರೋದನ್ನ ಪರ್ಸನಲೈಸ್ಡ್ ಆಗಿರುತ್ತೆ ಅವ್ರಿಗೆ. ಸೊ ಅವರಿಗೆ ಆ ಎಂಪವರ್ಮೆಂಟ್ ಸಿಕ್ಕೋ ತನಕ ನಾವು ಈ ಸಪೋರ್ಟ್ ಕೊಡಬೇಕು. ಆಮೇಲೆ ಮೇ ಬಿ ಅವರಿಗೆ ಆ ಕಾನ್ಫಿಡೆನ್ಸ್ ಬಂದಾಗ ದೇ ವಿಲ್ ಫ್ಲೈ, ದೇ ವಿಲ್ ಟ್ರಾವೆಲ್, ದೇ ವಿಲ್ ಡೂ ಇಟ್ ಆನ್ ದೇರ್ ಓನ್. ಅದಕ್ಕೆ ಅವರಿಗೆ ಫಸ್ಟ್ ಈ ಸ್ಪಿರಿಟ್ ಕೊಡಬೇಕು. ಯು ಆರ್ ಮೋರ್ ಆಫ್ ಅ ಮೋರಲ್ ಸಪೋರ್ಟ್ ಟು ದೀಸ್ ಬಡಿಂಗ್ ಆರ್ಟಿಸ್ಟ್ ಅಂತ ಹೇಳ್ಬೋದಾ? ಅಷ್ಟೇ ಮೇಡಮ್, ಬೇರೆ ಏನು ನಾನು ಮಾಡಿಲ್ಲ. ಬಟ್ ದಟ್ ಈಸ್ ಆಫ್ ಗ್ರೇಟ್ ಹೆಲ್ಪ್ ಆಶಾ ಅವರೇ. ಓಕೆ, ನಿಮ್ಮ ಪರ್ಸ್ನಲ್ ಆಗಿ ತುಂಬ ಸ್ಟ್ರೆಸ್ ಇರುತ್ತೆ, ಯಾಕಂದರೆ ಒಂದು ಕೆಲಸ ಮಾಡಿದ್ರೆ ನಮಗೆ ಮನೆಯಿಂದ ಆಫೀಸಿಂದ ಮನೆಗೆ ಹೋಗೋದಕ್ಕೆ ತುಂಬ ಸ್ಟ್ರೆಸ್ ಆಗುತ್ತೆ, ಆಯಿತಾ? ಸೊ ಯು ಆರ್ ಡೂಯಿಂಗ್ ಆಲ್ ದ ಥಿಂಗ್ಸ್ ಇನ್ ಲೈಕ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತಾರಲ್ಲ. ಸೊ ಈ ಸ್ಟ್ರೆಸ್ ಟೈಮಲ್ಲಿ ಅಥವಾ ಒತ್ತಡದ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳೋಕ್ಕೆ ಏನಾದರೂ ವಿಧಾನ ಕಂಡುಕೊಂಡಿದ್ದೀರಾ? ಖಂಡಿತ. ಏನದು? ನನಗೆ ಚಾಂಟಿಂಗ್ ತುಂಬ ಇಷ್ಟ. ಸೊ ಫಸ್ಟ್ ಫ್ಯೂ ಮಿನಿಟ್ಸ್ ಐ ಸ್ಟೇ ಸೈಲೆಂಟ್. ನಾನು ಮತ್ತೆ ಆಡಲ್ಲ, ಬರೋದಿಲ್ಲ, ಆಡಬಾರ್ದು ಅಂತಿಲ್ಲ, ಮೇ ಬಿ ಅಭ್ಯಾಸದಿಂದ ಹಂಗಾಗೋಗಿದೆ. ಸೊ ಇಟ್ ಕೀಪ್ಸ್ ರನ್ನಿಂಗ್. ಕಲ್ತಿರೋ ಶ್ಲೋಕಗಳಿರ್ಬೋದು, ಹಾಡಿರ್ಬೋದು, ಅವ್ರು ಒಂದೇ ಲೈನ್ ಯಾವುದೋ ಜಪ ಅಂತ ಎಲ್ಲರೂ ಒಬ್ಬೊಬ್ರು ಏನೇನೋ ಇಟ್ಕೊಂಡಿರ್ತಾರೆ. ಆ ಥರ ದೆರ್ ಆರ್ ಫ್ಯೂ ವಿಚ್ ಐ ಕೀಪ್ ಟೆಲಿಂಗ್ ಮೈ ಸೆಲ್ಫ್, ದೆನ್ ಐ ಫೀಲ್ ಕಾಮ್. ನೆಕ್ಸ್ಟ್ ಈಸ್ ಗೋಯಿಂಗ್ ಇನ್ ಟು ದ ಕಿಚನ್. ಐ ಆಮ್ ಮೈ ಸೆಲ್ಫ್ ವೆನ್ ಐ ಆಮ್ ದೇರ್. ಓಕೆ, ತುಂಬ ಜನ ಮಹಿಳೆಯರು ಡ್ರೀಮ್ಸ್ ಇಟ್ಕೊಂಡಿರ್ತಾರೆ, ನಾನು ಅದೇ ಅಚೀವ್ ಮಾಡಬೇಕು, ಇದು ಯಾವುದೋ ಕಾರಣದಿಂದ ಅದು ಸಾಧ್ಯ ಆಗಿರಲ್ಲ. ಆ್ಯಂಡ್ ದೇ ಮಸ್ಟ್ ಬಿ ವೇಟಿಂಗ್ ಫಾರ್ ಸಮ್ ಅಪಾರ್ಚುನಿಟಿ, ಆಯಿತಾ? ಸೊ ಅಂಥ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು? ನಿಮ್ಮಲ್ಲಿ ಡ್ರೀಮ್ಸ್ ಇದೆ ಅಂದರೆ ಯು ಕ್ಯಾನ್ ಆಲ್ವೇಸ್ ಡೂ ಅಂತ. ಸೊ ಆಪರ್ಚುನಿಟಿ ಇಸ್ ಆಲ್ರೆಡಿ ಸ್ಟ್ರಕ್ ದೇರ್. ಸೊ ಜಸ್ಟ್ ಗೋ, ಡೂ ಇಟ್. ಸೊ ಒಬ್ಬರು ಅಪಾರ್ಚುನಿಟಿಗೆ ಕಾಯಬೇಕಾ ಅಥವಾ ನಾವು ಅಪಾರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಿದ್ದೀರಾ? ಏನಾರ ಒಂದು ಥಾಟ್ ಬಂದಿದೆ ಅಂದ್ರೇ ಆಪರ್ಚುನಿಟಿ ಮ್ಯಾಮ್. ಸೊ ಯು ಜಸ್ಟ್ ಟ್ರೈ ಎಟ್ ಇಟ್. ಬಟ್ ದರ್ ಆರ್ ಮೆನಿ ಆಬ್ಸ್ಟಿಕಲ್ಸ್ ಅಲ್ವಾ? ದ್ಯಾಟ್ ವಿಲ್ ಕಮ್ ಲೇಟರ್. ಏನು ಬಂದಿದೆ ಅದನ್ನು ಫಸ್ಟ್ ಎಕ್ಸ್ಪ್ಲೋರ್ ಮಾಡಿದಾಗ ಅದು ತಾನಾಗೆ ದಾರಿ ಕ್ಲಿಯರ್ ಆಗೋಗುತ್ತೆ. ಓಕೆ, ನಿಮ್ಮ ಲೈಫನ್ನು ಒಂದು ಸೆಂಟೆನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ? ಒಂದು ವರ್ಡ್ನಲ್ಲಿ ಹೇಳ್ತೀನಿ. ಫಸ್ಟ್, ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್, ಎವರ್ ಗ್ರೇಟ್ಫುಲ್. ಅದರಿಂದ ಆನಂದ ಅನ್ನೋದು ಬಹಳ ದೊಡ್ಡ ವರ್ಡ್. ಸೊ ಏನೇನು ಇದುವರ ತನಕ ಜೀವನದಲ್ಲಿ ಸಿಕ್ಕಿದೆಯೋ ನಾನು ಖಂಡಿತ ಕೃತಜ್ಞತೆಗಳಾಗಿದ್ದೀನಿ. ಆ್ಯಂಡ್ ದೆರ್ ಆರ್ ಮೆನಿ ವಿಮೆನ್ ಔಟ್ ದೇರ್ ಹೂ ಆರ್ ಗ್ರೇಟ್ಫುಲ್ ಟು ಯು ಫಾರ್ ಶೇಪಿಂಗ್ ದೇರ್ ಲೈಫ್ಸ್. ಸೊ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸಸ್ನ, ನಿಮ್ಮ ಅನುಭವಗಳನ್ನು ನಮ್ಮ ಮಹಿಳೆಯರ ಜೊತೆ, ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಂಡಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.